ರೀತಿಯಾಗಿ ಆತಂಕ ಪಡುವಂತಹ ಅಗತ್ಯ ಇಲ್ಲ, ಯಾರು ಕೂಡ ಗಾಬರಿ ಆಗೋದು ಬೇಡ. ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. ನಾವು ಕೊಡ್ತಿರುವಂತಹ ಚಿಕಿತ್ಸೆಗೆ ಅವರು ಸ್ಪಂದಿಸ್ತಾ ಇದ್ದಾರೆ. ಆದಷ್ಟು ಬೇಗ ಅವರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗ್ತಾರೆ ಅನ್ನೋ ಒಂದು ವಿಚಾರವನ್ನ ಹಂಚ್ಕೊಂಡಿದ್ರು. ನಿನ್ನೆ ಕುಮಾರಸ್ವಾಮಿ ಅವರು ಬಂದಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ತಾಯಿ ಈ ಹಿಂದೆನೂ ಕೂಡ ಇದೇ ರೀತಿಯಾದಂತಹ ಹೆಲ್ತ್ ಇಶ್ಯೂ ಆಗಿತ್ತು, ಆಸಿಡ್ ಅಟ್ಯಾಕ್ ಆದಂತಹ ಸಂದರ್ಭದಲ್ಲೂ ಕೂಡ ಅವ್ರು ತುಂಬಾನೇ ಅದರಿಂದ ನರಳಾಟ ಮಾಡಿದ್ರು. ಆದ್ರೆ ಅವರು ಅಪಾರವಾದಂತಹ ದೈವ ಭಕ್ತರಾಗಿದ್ರು. ಈ ಸಂದರ್ಭದಲ್ಲಿ ಅವರು ಬನಶಂಕರಿ ರಾಜರಾಜೇಶ್ವರಿ ದೇವಿಯನ್ನ ಅಪಾರವಾಗಿ ನಂಬ್ತಾ ಇದ್ರು, ಅದ್ರ ಪೂಜೆಯನ್ನ ಮಾಡ್ತಾ ಇದ್ರು. ಆ ಪೂಜೆಯ ಪುಣ್ಯ ಫಲವಾಗಿ ಅವರು ಅವತ್ತು ಬದುಕುಳಿದ್ರು. ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತು. ಹೀಗಾಗಿ ಇವತ್ತು ತಾಯಿಗೆ ಏನೋ ಸಮಸ್ಯೆ ಆಗಿದೆ, ಅದರಿಂದ ಅವ್ರು ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ನಮ್ಮ ಕೈಯನ್ನ ರಾಜರಾಜೇಶ್ವರಿ ದೇವಿ ಕೈ ಬಿಡೋದಿಲ್ಲ ಅನ್ನೋ ಒಂದು ಅಪಾರವಾದಂತಹ ನಂಬಿಕೆ ಇದೆ ಅಂತನೂ ಕೂಡ ಕುಮಾರಸ್ವಾಮಿ ಅವರು ನಿನ್ನೆ ಮಾತಾಡುವಂತಹ ಸಂದರ್ಭದಲ್ಲಿ ಕೂಡ ಹೇಳಿದ್ರು. ಮಧ್ಯಾಹ್ನದವರೆಗೂ ಅವರ ಹೆಲ್ತ್ ಕಂಡೀಷನ್ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋ ಒಂದು ವಿಚಾರ ಖುದ್ದು ಅಲ್ಲಿ ಟ್ರೀಟಿಂಗ್ ಡಾಕ್ಟರ್ಗಳು ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ಏಕಾಏಕಿ ಕಾರ್ಡಿಯಾಕ್ ಅರೆಸ್ಟ್ ಆದಂತಹ ಹಿನ್ನೆಲೆಯಲ್ಲಿ ಅವರು ಅಸುನೀಗಿರುವಂತದ್ದು. ವೀರೇಶ್, ಇಲ್ವಾ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಅನ್ನು ಕೊಡ್ತಾ ಇದ್ರು, ಅವರ ಒಂದು ಹೆಲ್ತ್ ಬುಲೆಟಿನ್ ಕೊಡ್ತಾ ಇದ್ರು. ನಿನ್ನೆವರೆಗೂ ಕೂಡ ಚೆನ್ನಾಗಿರ್ತಕ್ಕಂತಹ ಚೆನ್ನಮ್ಮನವರು ಇವತ್ತು ಚಿಕಿತ್ಸೆಗೆ ಸ್ಪಂದಿಸದೆ ವಿಧಿವಶರಾಗಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದು ಸದ್ಯದ ಮಟ್ಟಿಗೆ ಇರ್ತಕ್ಕಂತಹ ಮಾಹಿತಿ ಇದು. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು ಒಂದು ಕುಟುಂಬಕ್ಕೆ ಒಂದು ತುಂಬಲಾರದಂಥ ಹೊರೆ ಅಂತಲೇ ಹೇಳಬಹುದು. ಇನ್ನು ನಿನ್ನೆ ತಾನೇ ಸಾಕಷ್ಟು ಜನ ಕೂಡ ಜಮಾಯಿಸಿದ್ರು. ಜೊತೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದರು, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದರು. ಅದೇ ರೀತಿಯಾಗಿ ದೇವೇಗೌಡರು ಕೂಡ ಸ್ವತಃ ಬಂದು ಆಸ್ಪತ್ರೆಗೆ ಭೇಟಿ ನೀಡಿ ತಮ್ಮ ಧರ್ಮಪತ್ನಿಯ ಕುರಿತು ತುಂಬ ದುಃಖಭರಿತವಾಗಿ, ತುಂಬ ಭಾವನಾತ್ಮಕವಾಗಿ ಒಂದು ಅವರ ಮುಖದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಂತೋಷ ಇರಲಿಲ್ಲ. ಅದೇ ದುಃಖದ ಮಡುವಿನಲ್ಲಿ ನಿನ್ನೆ ಮಾತಾಡ್ತಾ ಇದ್ರು. ಆದರೆ ಇವತ್ತು ಮಣಿಪಾಲ್ ಆಸ್ಪತ್ರೆಯ ಕುಟುಂಬಸ್ಥರು ಭಾವಿಸ್ತಾ ಇರತಕ್ಕಂತಹ ಮಾಹಿತಿ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶವಾಗಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ದೀಪ್ತಿ, ನಿನ್ನೆವರೆಗೂ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದರು, ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಆರೋಗ್ಯ ಸ್ಥಿತಿಗತಿ ತುಂಬ ಚೆನ್ನಾಗಿದೆ, ಯಾರು ಕೂಡ ಹೆದರೋ ಅವಶ್ಯಕತೆ ಇಲ್ಲ ಅಂತ ಅವರ ಒಂದು ಫ್ಯಾಮಿಲಿ ಡಾಕ್ಟರ್ ಕೂಡ ಚೆನ್ನಾಗಿ ಹೇಳಿದರು. ಆದರೆ ಇದೀಗ ವಿಧಿವಶವಾಗಿದ್ದಾರೆ. ಸದ್ಯದ ಮಟ್ಟಿಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ದೀಪ್ತಿ? ವೀರೇಶ್, ಕಳೆದ 2-3 ದಿನಗಳಿಂದನೂ ಕೂಡ ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿತ್ತು. ಉಸಿರಾಟದ ಸಮಸ್ಯೆಯಿಂದ ಚೆನ್ನಮ್ಮ ಅವರು ನರಳಾಡ್ತಾ ಇದ್ರು. ಹೀಗಾಗಿ ಮೊನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಅವರನ್ನ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗೆ ಅಂತ ಹೇಳಿ. ಸೊ ರಿಕವರಿ ಕೂಡ ಆಗ್ತಾ ಇದ್ರು, ಚೇತರಿಸ್ಕೊಳ್ತಾ ಇದ್ರು. ಡಾಕ್ಟರ್ ಸತ್ಯನಾರಾಯಣ ಮೈಸೂರು ಹಾಗೆ ಸಂಜೀವ್ ಕಾರಂತ್ ಅವರು, ಡಾಕ್ಟರ್ ಸಂಜೀವ್ ಕಾರಂತ್ ತಂಡದಿಂದ ನಿರಂತರವಾಗಿ ಅವರ ಒಂದು ಚಿಕಿತ್ಸೆಯನ್ನ ಮುಂದುವರಿಸಲಾಗಿತ್ತು ಅವರಿಗೆ. ಆದ್ರೆ ಇವತ್ತು ಸಂಜೆ 4 ಗಂಟೆಗೆ ಕಾರ್ಡಿಯಾಕ್ ಅರೆಸ್ಟ್ ನಿಂದ ಇದೀಗ ಚೆನ್ನಮ್ಮ ಅವರು ತೀರ್ಕೊಂಡಿರುವಂತದ್ದು, ಮೃತಪಟ್ಟಿರುವಂತದ್ದು. ಎಲ್ಲೋ ಒಂದ್ ಕಡೆ ಹಿರಿಯ ಜೀವ, ಜೊತೆಗೆ ಅಪಾರ ದೈವ ಭಕ್ತರವರು, ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ. ಸೊ ಇಂತಹ ಒಂದು ಹಿರಿಯ ಜೀವ ಇವತ್ತು ಅಗಲಿರುವಂತದ್ದು. ಎಲ್ಲೋ ಒಂದ್ ಕಡೆ ವಯೋಸಹಜ ಕಾಯಿಲೆ ಕೂಡ ಅವರನ್ನ ಬಾಧಿಸ್ತಾ ಇತ್ತು. ಕಳೆದ ಹಲವು ತಿಂಗಳಿಂದನೂ ಕೂಡ ಅವರ ಒಂದು ಆರೋಗ್ಯ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಸೊ ಆಗಾಗ ಅವರು ಹುಷಾರ್ ತಪ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಮೊನ್ನೆ ಉಸಿರಾಟದ ಸಮಸ್ಯೆ ಇದ್ದಂತಹ ಬೆನ್ನಲ್ಲೇ ಅವರಿಗೆ ಉಸಿರಾಡ್ಲಿಕ್ಕೂ ಕೂಡ ಕಷ್ಟ ಆಗಿತ್ತು. ಹೀಗಾಗಿ ಮೊನ್ನೆ ರಾತ್ರಿ ಅವರನ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಐಸಿಯುನಲ್ಲಿಟ್ಟು ಚಿಕಿತ್ಸೆಯನ್ನ ಕೂಡ ಕೊಡ್ಲಾಗ್ತಾ ಇತ್ತು. ಸಂಜೆ ಹೊತ್ತಿಗೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬಂತು. ಅವರ ಪಲ್ಸ್ ಜೊತೆಗೆ ಅವರ BP ಕೂಡ ಸ್ಟೇಬಲ್ ಆಗಿತ್ತು.
ಇವತ್ತು ಬೆಳಿಗ್ಗೆ ಟ್ರೀಟಿಂಗ್ ಡಾಕ್ಟರ್ ಕೂಡ ಬಂದು ಹೆಲ್ತ್ ಬುಲೆಟಿನ್ ಅನ್ನು ರಿಲೀಸ್ ಮಾಡಿ ಯಾವುದೇ ರೀತಿಯಾಗಿ ಆತಂಕ ಪಡುವಂತಹ ಅಗತ್ಯ ಇಲ್ಲ, ಯಾರು ಕೂಡ ಗಾಬರಿ ಆಗೋದು ಬೇಡ, ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ, ನಾವು ಕೊಡ್ತಿರುವಂತಹ ಚಿಕಿತ್ಸೆಗೆ ಅವರು ಸ್ಪಂದಿಸ್ತಾ ಇದ್ದಾರೆ, ಆದಷ್ಟು ಬೇಗ ಅವರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗ್ತಾರೆ ಅನ್ನೋ ಒಂದು ವಿಚಾರವನ್ನ ಹಂಚ್ಕೊಂಡಿದ್ರು. ನಿನ್ನೆ ಕುಮಾರಸ್ವಾಮಿ ಅವರು ಬಂದಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ತಾಯಿ ಈ ಹಿಂದೆನೂ ಕೂಡ ಇದೇ ರೀತಿಯಾದಂತಹ ಹೆಲ್ತ್ ಇಶ್ಯೂ ಆಗಿತ್ತು, ಆಸಿಡ್ ಅಟ್ಯಾಕ್ ಆದಂತಹ ಸಂದರ್ಭದಲ್ಲೂ ಕೂಡ ಅವ್ರು ತುಂಬಾನೇ ಅದರಿಂದ ನರಳಾಟ ಮಾಡಿದ್ರು. ಆದ್ರೆ ಅವರು ಅಪಾರವಾದಂತಹ ದೈವ ಭಕ್ತರಾಗಿದ್ರು. ಈ ಸಂದರ್ಭದಲ್ಲಿ ಅವರು ಬನಶಂಕರಿ ರಾಜರಾಜೇಶ್ವರಿ ದೇವಿಯನ್ನ ಅಪಾರವಾಗಿ ನಂಬ್ತಾ ಇದ್ರು, ಅದ್ರ ಪೂಜೆಯನ್ನ ಮಾಡ್ತಾ ಇದ್ರು. ಆ ಪೂಜೆಯ ಪುಣ್ಯ ಫಲವಾಗಿ ಅವರು ಅವತ್ತು ಬದುಕುಳಿದ್ರು. ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತು. ಹೀಗಾಗಿ ಇವತ್ತು ತಾಯಿಗೆ ಏನು ಸಮಸ್ಯೆ ಆಗಿದೆ ಅದರಿಂದ ಅವ್ರು ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ನಮ್ಮ ಕೈಯನ್ನ ರಾಜರಾಜೇಶ್ವರಿ ದೇವಿ ಕೈ ಬಿಡೋದಿಲ್ಲ ಅನ್ನೋ ಒಂದು ಅಪಾರವಾದಂತಹ ನಂಬಿಕೆ ಇದೆ ಅಂತನೂ ಕೂಡ ಕುಮಾರಸ್ವಾಮಿ ಅವರು ನಿನ್ನೆ ಮಾತಾಡುವಂತಹ ಸಂದರ್ಭದಲ್ಲಿ ಕೂಡ ಹೇಳಿದ್ರು. ಮಧ್ಯಾಹ್ನದವರೆಗೂ ಅವರ ಹೆಲ್ತ್ ಕಂಡೀಷನ್ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋ ಒಂದು ವಿಚಾರ ಖುದ್ದು ಅಲ್ಲಿ ಟ್ರೀಟಿಂಗ್ ಡಾಕ್ಟರ್ಗಳು ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ಏಕಾಏಕಿ ಕಾರ್ಡಿಯಾಕ್ ಅರೆಸ್ಟ್ ಆದಂತಹ ಹಿನ್ನೆಲೆಯಲ್ಲಿ ಅವರು ಅಸುನೀಗಿರುವಂತದ್ದು. ವೀರೇಶ್, ಸೆಂಟರ್ ಬಂದ್ರೆ